ತೆಕ್ಕಿಗೆ ಸಿಗವಲ್ಲಿ ಹಕ್ಕಿ ಮನಿ ಕಡೆಗೆ ಬೆಟ್ಟ್ಯಾಗ ಸಂಜಿ ಮುಂದ ಹತ್ಯಾವ ಬಿಕ್ಕ ಹೋಗಬ್ಯಾಡ ನಕ್ಕ ಹೆಂಗಾರ ಬಾ ಒಮ್ಮೆ ಬದಲಿಸಿದಿಕ್ಕ ಹೊತ್ತಾದ ಮ್ಯಾಗ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ ಕಂಡಾಗ ಕಣ್ಣೊಡದ ಕರಿಯಮ್ಮನ ಗುಡಿ ಮುಂದ ಕೈ ಮಾಡಿ ಬಿಟ್ಟಾದಿ ಕತ್ತಲದಾಗ ಹಾಲ ತರತೇನಂತ ಗೆಳತಿ ಮನೆಗೆ ಬಂದ ಬೆಟ್ಟ್ಯಾಗಿದಿ ನಮ್ಮನೆಯ ಹಿತ್ತಲದಾಗ ಹಾದಿ ಗೆಳತಿ ಅಣಕ ಮಾಡಿ ಒಲ್ಲೆನ ಬ್ಯಾಡ ಬಡತನ ನೋಡಿ ಅರಗಿಣಿ ಹಂಗ ಸಾಕತೇನ ದುಡುದ ಚಂದುಳ್ಳಿ ಚೆಲುವೆ ನಿನಂದಾಳದ ಮ್ಯಾಗೀನ ಬ್ರಹ್ಮ ಕಳಶಾನ ಸುರುದ ನಂಬೇನ ನಿನ್ನ ಕೊಡಬ್ಯಾಡ ಮಣ್ಣ ಹೊತ್ತಾದ ಮ್ಯಾಗ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ ಹತ್ಯಾವ ಬಿಕ್ಕ ಹೋಗಬ್ಯಾಡ ನಕ್ಕ ಹೆಂಗಾರ ಬಾ ಒಮ್ಮೆ ಬದಲಿಸಿದಿಕ್ಕ ಹೊತ್ತಾದ ಮ್ಯಾಗ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ. ಏನ್ರಿ ಆಂಟಿ ಯಾವಾಗ್ಲೂ ಹಾಡಾಡ್ತಿರ್ತಿರಲ್ಲ, ಎಲ್ಲ ತರ ಹಾಡ್ತಿರಲ್ಲ, ದೇವ್ರ ಹಾಡ ಹಾಡ್ತೀರಿ, ಜನಪದ ಹಾಡ ಹಾಡ್ತೀರಿ, ಪಿಕ್ಚರ್ ಹಾಡ ಹಾಡ್ತೀರಿ, ಬಾರಿ ಬಿಡ ನೀವು. ಹಂಗೇನಿಲ್ವ ಶ್ರುತಿ, ನನಗೆ ಯಾವಾಗ್ಲೂ ಹಾಡಾಡೋದು ಇಷ್ಟ ಅಂತ ಮನೇಲಿ ಹೇಳಿನಲ್ಲ. ಈ ಸೋಫಾ ಜಾಡಿಸ್ಲಿಕ್ಕತ್ತಿದ್ನ್ಯಾ, ಕೆಲಸ ಮಾಡೋ ಮುಂದಾಗ ನೋಡ ಹಾಡು ಹಾಡಿದ್ವಿ ಅಂದ್ರೆ ಒಂದು ಸ್ವಲ್ಪ ಟೈಮ್ ಪಾಸ್ ಆದಂಗೆ ಆಗ್ತದೆ. ಅದಕ್ಕೆ ನಾ ಯಾವಾಗಲೂ ಹಾಡ್ತಿರ್ತೀನಿ. ಆಮೇಲೆ ನನಗೆ ದೊಡ್ಡ ಸಂಗೀತಗಾರ ಆಗ್ಬೇಕಂತ ಭಾಳ ಆಸೆ ಇತ್ತು. ನೀನು ಏನು ಮಾಡೋದು, ಮೊದಲು ಬಡತನ ಕಲಿದಾಗಲಿಲ್ಲ ಸಂಗೀತನ, ಏನು ಸುಮ್ಮ ಅದಕ್ಕೆ ಗೊಣಕೋತ ಇರೋದು ಮನ್ಯಾಗ ಅಷ್ಟೇ. ಇಲ್ರಿ ಆಂಟಿ, ನೀವು ಸಂಗೀತ ಕಲ್ತಿಲ್ಲ ಅಂದ್ರೂ ಭಾರಿ ಹಾಡ್ತಿರ್ಬಿಡ್ರಿ, ಸೇಮ್ ದಾಟಿ ಬರ್ತದ್ರಿ ಸಂಗೀತ ಕಲ್ತವ್ರಿಗತ್ತೇನೆ. ಎಲ್ಲಿದೆ ಯವ್ವ, ಸುಮ್ಮನೆ ಹೊಗಳ್ಬೇಕಂತ ಹೊಗಳ್ಬೇಡ ಶ್ರುತಿ. ಆದ್ರೆ ಸಂಗೀತ ಕಲ್ತವ್ರಲ್ಲಿ ನಾವೆಲ್ಲಿ ಸುಮ್ಮ ಮಾಡೋದು, ಮನಸ್ಸಿಗೆ ನೆಮ್ಮದಿ ಖುಷಿ ಸಂಬಂಧ ಹಾಡ್ತೀವಿ ನೋಡ. ಇಲ್ರಿ ಆಂಟಿ, ನಿಜವಾಗ್ಲೂ ಚಂದನೆ ಹಾಡ್ತೀರಿ ನೀವು. ಹೌದಾ, ಆಯ್ತು ಹೋಗ್ಲಿ ಬಿಡು, ಕೂಡ್ ಬಾ, ಚಲೋ ಆಯ್ತು ಬಂದಿದ್ದು. ಆಂಟಿ ಕಂಟಿನ್ಯೂ ಮಾಡ್ರಿ ನಿಮ್ಮ ಲವ್ ಸ್ಟೋರಿನ. ಇದೇನಾ ಶ್ರುತಿ, ನೀ ಏನು ಗಂಟು ಬಿದ್ದೇವ ನನಗೆ, ಹೋಗ ಆ ಕಡೆ ಬಿಡು, ಮಾತೇ ಇಲ್ಲ ಬಿಡ್ರಿ. ನೀವು SLC ಇದ್ದಾಗ ಲಾಸ್ಟ್ ಟೈಮ್ನಾಗ ನನಗೆ ನಿನಗೆ ಸಂಬಂಧ ಇಲ್ಲ ಅಂತೇಳಿ ಒಂದು ಲೆಟ್ರ್ ಬರೆದು ಕೊಟ್ರಿ. ಅವಾಗ ಅಂಕಲಿಂದ ಏನು ರಿಯಾಕ್ಷನ್ ಬಂತ್ರಿ ನಿಮಗೆ? ಈ ಲೆಟ್ರ್ ಓದಿ ಅವ ಸಿಟ್ಟಿಗೇರ್ಬಿಟ್ಟಾನ ಪೂರ್ತಿ. ಭಾರಿ ಸೀರಿಯಸ್ ಆಗಿ ಲವ್ ಮಾಡಕತ್ಬಿಟ್ಟಿದ್ದ. ನಾನು ಹುಚ್ಚರ ಥರ ಲವ್ ಮಾಡ್ಯ ನೋಡುವ ಅಂಕಲ್, ನಿಮ್ಮ ಅಂಕಲ್ ಶ್ರುತಿ. ಹೇಳ್ಬೇಕಂದ್ರೆ ಏನು ಬರೆದು ಕಳಿಸಿದ, ಏನಂತ ತಿಳ್ಕೊಂಡ್ರಿ ನೀವು? ಲವ್ ಅಂದ್ರೆ ಏನಂತಾರೆ ಗೊತ್ತದ ಇಲ್ಲಿ ನಿಮಗೆ? ಮಂದಿಗತೆ ಟೈಮ್ ಪಾಸಿಗೆ ಹಂಗೆ ಮಾಡಿ ಹಿಂಗೆ ಮಾಡಿ ಬಿಡಂತ ಹುಡುಗ ಅಲ್ರಿ ನಾನು. ನಮ್ದೇನಿದ್ರು ಪ್ಯೂರ್ ಲವ್ ರೀ. ನಿಮ್ಮನ್ನು ಫಸ್ಟ್ ನೋಡಿದ್ದು ನಿಮ್ಮನ್ನೇ, ಯಾವಾಗಲೂ ನೀವೇ ನನ್ನ ಲವ್ವರು, ನೀವೇ ನನ್ನ ಹೆಂಡತಿ ಅಂತ ಫಿಕ್ಸ್ ಆಗೀನಿ. ನೀವು ನನ್ನ ಲವ್ ಮಾಡಲೇಬೇಕ್ರಿ, ಇದರ ಮುಂದೆ ಏನೋ ಮಾತೇ ಇಲ್ಲ ನೋಡ್ರಿ ಅಂತೇಳಿ ಕಳಿಸ್ಬಿಟ್ಟು ನಾವು. ಅಯ್ಯಪ್ಪ, ನೀವು ನೋಡಿದ್ರೆ 10th ಅವಾಗ ಸಣ್ಣ ವಯಸ್ಸಿಗೆ ಹಿಂಗೆ ಬರ್ದ್ರೆ ಏನು ಮಾಡ್ತೀರಿ ವಾ ಆಂಟಿ? ಏನು ಮಾಡಿದ್ರಿ ಮುಂದೆ ನೀವು? ನಾನಿನ 9th ಇದ್ದಾಗ ಅವ್ರು ಸೆಕೆಂಡ್ ಇಯರ್ ಇಲ್ಲ, ಫಸ್ಟ್ ಇಯರ್ ಇದ್ರೆ ಕಾಣಿಸ್ತವ. ನಾನು ಕನ್ಫ್ಯೂಸ್ ಆಯಿತು. ನಾ 10th ಬಂದಾಗ ಅವ್ರು ಸೆಕೆಂಡ್ ಇಯರ್ ಬಂದಿದ್ರು. ಅವರು ಸಣ್ಣವ್ರ, ಏನಂತಾರಲ್ಲ ಈಗಿನ ಹುಡುಗರು ಅಂತಾರಲ್ಲ, ಇವ ಚಪ್ರಿಗಳಿದ್ದಂಗೆ ಅದಾನ ಅಂತೇಳಿ. ಸೇಮ್ ಹಂಗೆ ಇದ್ರು ನೋಡು, ಯಾರಿಗೆ ಅಂಜೋದಿಲ್ಲ, ತಂದಿದ್ದೇ ಇದು. ಮತ್ತು ಅವ್ರೇನಂತಾರ ಇವ್ರೇನಂತಾರ ಅಂಥವಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ತಮಗೇನು ತಲೆಯಾಗ ಬರ್ತದಲ್ಲ ಅದನ್ನೇ ಮಾಡೋದು ಅಂತ ಹುಡುಗ. ನಾ ಅದ್ರ ಉಲ್ಟಾ ಬರೀ ಮಂದಿ ಸಂಬಂಧ ಬದುಕೈಕೆ ನಾನು. ಅವ್ರು ಹಿಂಗೆ ಮಾಡಿದ್ರೆ ಏನಂತಾರ ಏನು, ಇವ್ರು ಹಂಗೆ ಮಾಡಿದ್ರೆ ಏನಂತಾರ ಏನು, ಬರೀ ಅಂತದ ನನ್ನ ತಲೆ ಗುಂಗು. ಇಬ್ಬರಿಗೆ ಈ ಕ್ಯಾರೆಕ್ಟರ್ ಮಾತ್ರ ಉಲ್ಟಾ ನೋಡುವ ಫುಲ್. ಹಾಂ ಮತ್ರಿ, ಮತ್ತೇನು ಮಾಡ್ತಿ? ಆ ಲೆಟ್ರ್ ಓದಿಗಳನ್ನೇ ನನಗೆ ಶಾಕ್ ಆಯಿತು. ಏನು ಮಾಡಬೇಕು ಏನು ಬಿಡಬೇಕು ಏನೂ ಗೊತ್ತಾಗಲಿಲ್ಲ. ಮನೆಯಾಗ ಹೇಳ್ಬೇಕಂದ್ರೆ ಹೇಳಕ್ಕೆ ಧೈರ್ಯ ಇಲ್ಲ. ಮತ್ತು ವಾಪಸ್ ಪೂರ್ತಿ ಒಲ್ಲೆ ಅಂತ ಸ್ಟ್ರಾಂಗಾಗಿ ಹೇಳ್ಬೇಕಂದ್ರೆ ಲೆಟ್ರ್ ಬರೆದು ಕೊಟ್ಟಿನಿ ಅವನಿಗೆ, ನಲಿವಿನ ವೇಳೆ ಹಂಗೆ ಹಿಂಗೆ ಅಂತೇಳಿ. ಏನು ಮಾಡ್ತಿ? ಏನೂ ಮಾಡೋಕ್ಕಾಗಲ್ಲ. ಕೊರಿಗಿ ತಲೆನೋವು ಬಂದ್ಬಿಡ್ತು ನನಗೆ. ಹೆಂಗೆ ತಲೆನೋವು ಬಂತಂದ್ರೆ ಶ್ರುತಿ, 24 hours ತಲೆನೋವ್ಸೋದು ನನಗೆ. ನೀವು ಅವಾಗೆ ಧೈರ್ಯ ಮಾಡಿ ನಿಮ್ಮ ಮನೆಗೆ ಹೇಳಿಬಿಡ್ಬೇಕಾಗಿತ್ತು ರೀ. ಅದೇ ಹೇಳ್ಬೇಕಂದ್ರೆ ನನ್ನ ಕಡೆನೇ ತಪ್ಪಿತ್ತಲ್ಲ. ಹೇಳ್ಬಿಡ್ತಿದ್ದ, ನಿಮ್ಮ ಮಗಳನ್ನೇ ನನಗೆ ಕೆದಕೇಳ ಮೊದಲು ಅಂತೇಳಿ. ಉಡಾಳ ಅಂತಕಿನೂ ನಾನೇ. ಆಮೇಲೆ ಚಲೋ ಲೆಟ್ರ್ ಬೇರೆ ಬರೆದು ಕೊಟ್ಟಿನಿ. ಏನಂತೇಳಿ ನಮ್ಮ ಮನ್ಯಾಗ ಹೇಳಿದ್ನಿ ಅಂದ್ರೆ ಇಷ್ಟು ದಿನ ಏನು ಸುಮ್ ಕೂತಿದ್ಯಾಕ, ನೀನು ತಪ್ಪಿದ್ದಲ್ಲಿ ಸುಮ್ ಕೂತಿ ಅಂತ ಅನ್ನೋರಲ್ಲ ಅವರು. ಏನೇ ಆಗಲಿ ನೋಡ ಶ್ರುತಿ, ಏನು ಮಾಡಿದ್ರು ಒಂದು ಹೆಣ್ಣಿನ ಮೇಲೆ ತಪ್ಪು ಬರೋದು, ಹೌದಿಲ್ಲ? ಅದಕ್ಕಂತಲೇ ಏನೇನೋ ವಿಚಾರ ಮಾಡಕ್ಕೆ ನಾನು ಹೇಳಿದ್ರೆ ನಡೀತಿತ್ತು ಬಿಡು. ಆದ್ರೆ ನಂದು ಕೆಟ್ಟ ಒಂಥರ ಮನಸ್ಸು ನಂದು. ನನ್ನಂಥ ಮನಸ್ಸು ಯಾರಿಗೂ ಬೇಡ ಅಂತೀನಿ ನಿಜ ಹೇಳ್ಬೇಕಂದ್ರೆ. ಹಾಗಾಗಿ ಯಾರಿಗೂ ಹೇಳೇ ಇಲ್ಲ ಅದನ್ನು.
ಕೊರೆಗೆ ತಲೆನೋವು ಸುರು ಹಚ್ಕೊಂಡ್ಬಿಟ್ಟೆ ಬರೀ ಕಂಟಿನ್ಯೂ ತಲೆನೋವು ನನಗೆ. ಇದ್ರಾಗ ಅಂಕಲ್ದು ತಪ್ಪಿಲ್ರಿ ಆಂಟಿ, ನೀವೇ ಸ್ಟ್ರಾಂಗ್ ಆಗಿ ಇಷ್ಟ ಇರಲಿಲ್ಲ ಅಂದ್ರೆ ಹೇಳ್ಬಿಟ್ಟಿದ್ರಿ ಅಂದ್ರೆ ಪಾಪ ಅವ್ರು ನಿಮ್ಮನ್ನು ಮರೆತು ಬಿಡ್ತಿದ್ರಿ ಅವಾಗ, ಹೌದಿಲ್ರಿ? ಹಾಂ, ನಾನು ನಂದೇ ತಪ್ಪಂತ ಹೇಳ್ತೀನಲ್ಲ ಶ್ರುತಿ, ಮತ್ತೆ ಅದು ಹಣೆ ಬರ ಅನ್ನೋದು ಗೊತ್ತಿಲ್ಲ, ನಾ ಮಾಡ್ಕೊಂಡಿದ್ದೆ ಅಂತಲೂ ಗೊತ್ತಿಲ್ಲ. ನಾ ಈಗಲೂ ಅಷ್ಟೇ ಅಂತೀನಿ, ನಾ ಮಾಡಿದ್ದೆ, ಅದು ನಾ ಚಾಯ್ಸ್ ಮಾಡಿದ ಲೈಫು. ಈಗೇ ನನ್ನ ಕಡಿಮೆ ಮಾಡಿ ಬಿಡವ ಪಾಪ. ಈಗ ಮೊದಲು ಎಷ್ಟು ಲವ್ ಮಾಡ್ತಿದ್ರಲ್ಲ ಈಗೂ ಅಷ್ಟೇ ಲವ್ ಮಾಡ್ತಾರೆ. ಪ್ರೀತಿ ಒಳಗೆ ಎಂದೂ ಕಡಿಮೆ ಇಲ್ಲ ಅವ್ರದ್ದು. ನಿಜವಾಗ್ಲೂ ಪ್ರೀತಿ ವಿಷಯದಾಗ ನಾ ಅಂತ ಗಂಡನ ಪಡೆಯೋಕೆ ಭಾಳ ಪುಣ್ಯ ಮಾಡಿ ನೋಡಿ ಶ್ರುತಿ. ಹಾಂ ರೀ ಆಂಟಿ, ನಾನು ನೋಡ್ತಿರ್ತೀನಲ್ರಿ, ಯಾವಾಗಲೂ ನಿಮ್ಮನ್ನು ಬಿಟ್ಟು ಕೊಡಂಗಿಲ್ರಿ. ಆಮೇಲೆ ಯಾವಾಗ ನೋಡಿದ್ರು ಸುಮಾ ಸುಮಾ ಅಂತ ನೀವು ಇರಲೇಬೇಕ್ರಿ ಅವ್ರ ಹತ್ರ, ಹೌದಿಲ್ರಿ ಆಂಟಿ? ಹೌದೌದು, ಆ ವಿಷಯಕ್ಕೆ ಮಾತ್ರ ನಾ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲಿ ನಾನು ಬಿಟ್ಟು ಇರಂಗೇ ಇಲ್ಲ ಅವರು. ಯಾವ ಫಂಕ್ಷನ್ಗಳಿಗೂ ನಾನು ಬಿಟ್ಟು ಹೋಗಂಗಿಲ್ಲ ನೋಡು. ಇನ್ನು ನಾನೇ ಹೋಗಿರ್ತೀನಿ ಎಲ್ಲರ ಬಿಟ್ಟು. ಅವರು ಯಾವುದೇ ಫಂಕ್ಷನ್ ಇರಲಿ ಅಲ್ಲಿ ಸುಮಾ ಇದ್ರೆ ಮಾತ್ರ ಹೋಗಿರ್ತಾರೆ, ಇಲ್ಲಾಂದ್ರೆ ಹೋಗಂಗೇ ಇಲ್ಲ. ಹಾಂ ರೀ, ನಾನು ನೋಡ್ತಿರ್ತೀನಲ್ಲ, ಇಲ್ಲಿ ಹೋಗಂಗೇ ಇಲ್ಲ ಅಂಕಲ್ ನಿಮ್ಮನ್ನು ಬಿಟ್ಟು ಒಟ್ಟ. ಹಾಂ, ಅವ್ರು ಹಂಗಿರ್ತಾರಲ್ಲ, ಎಲ್ಲೋದ್ರೂ ನಾನು ಕರ್ಕೊಂಡು ಹೋಗ್ತಾರಲ್ಲ, ನೀನು ಹಂಗೆ ಇರು ಅಂತಾರೆ. ಎಲ್ಲಾರ ಹೋಗ್ಬೇಕಾಗಿತ್ತು ಫಂಕ್ಷನ್ಗೆ, ಹತ್ತಿರದವ್ರ ಫಂಕ್ಷನ್ ಇದ್ರೂ ಹೋಗೋದು, ಫಂಕ್ಷನ್ ಮುಗಿಸೋಳೋದು, ಬಂದ್ಬಿಡೋದು ಅಂತಾರೆ. ಹಂಗೆ ಹೆಂಗೆ ಹೋಗೋಕ್ಕಾಗ್ತದೆ ಹೇಳು? ಹತ್ತಿರದವ್ರಿಗೆ ಹಂಗೆ ಮಾಡಿದ್ರೆ ನಡೀತದೆ. ಅದಕ್ಕೆ ನನಗೆ ಅವರಿಗೆ ಜಗಳ ಬರೋದು. ಯಾವ ವಿಷಯಕ್ಕೂ ನಮ್ಮನ್ನ ಜಾಸ್ತಿ ಜಗಳ ಬರೋಂಗಿಲ್ಲ ನಂಬಲ್ಲಿ. ಊರಿಗೆ ಕಳಿಸೋ ವಿಷಯ, ಇಂಥ ಫಂಕ್ಷನ್ಗೆ ಹೋಗೋ ವಿಷಯ ಮಾತ್ರ ಜಗಳ ಬರ್ತಾವೆ ನೋಡು. ಬರೀ ಇದೇ ಥರನೇ. ನಾ ಹೆಂಗೆ ಹೋಗಂಗಿಲ್ಲ ನೀನು ಬಿಟ್ಟು, ನೀನು ನನ್ನ ಬಿಟ್ಟು ಹೋಗ್ಬೇಡಂಗ ಅಂತಾರೆ. ಹಾಂ, ಅವರು ಜಾಸ್ತಿ ಲವ್ ಮಾಡ್ತಾರಲ್ರಿ, ಅದಕ್ಕೆ ಆಗ್ತಿರ್ಬೋದು. ಮತ್ತು ಆಮೇಲೆ ಏನು ಮಾಡಿದ್ರಿ ನೀವು? ಆಮೇಲೆ ಏನಾಯ್ತಂದ್ರೆ, ನಮ್ಮ ಮನೆಗೆ ಸ್ಟಡಿ ಮಾಡ್ಲಿಕ್ಕೆ ಬರ್ತಾನಲ್ಲ ಅಣ್ಣ, ಅವ ನಮ್ಮ ಮನೆಗೆ ಬರೋದು ಬಿಟ್ಬಿಟ್ಟ. ಯಾಕಂದ್ರೆ ಅವ್ರ ಪಪ್ಪ ಅವರಿಗೆ ಗೊತ್ತಾಯ್ತು ಕಾಣಿಸುತ್ತೆ, ಇವ ಏನೋ ಇವರಿಬ್ಬರು ನಡುವೆ ನಡ್ಸ್ಯಾನ ಅಂತೇಳಿ ನೀ ಅಲ್ಲಿ ಓದ್ಲಿಕ್ಕೆ ಹೋಗೋದ ಬೇಡ ಅಂತೇಳಿ ನಮ್ಮ ಮನೆಗೆ ಬರೋದು ಬಿಡಿಸಿದ್ರು. ಆಮೇಲೆ ಒಟ್ಟ ನನಗೆ ಅವನಿಗೆ ಕಾಂಟ್ಯಾಕ್ಟೇ ತಪ್ಪಿಡ್ತು. ಆವಾಗಿದ್ದಾಗ ನಾವಂತೂ ಎದುರ ಬೆದರ ನಿಂತು ಮಾತಾಡ್ತಿದ್ದಿಲ್ಲ ನಿಮ್ಮ ಅಂಕಲು ನಾನು. ಹಂಗಾಗಿ ಯಾರು ಕೊಟ್ಟಿರ್ತಾರೆ ಲೆಟ್ರ್? ಅಲ್ಲಿಗೆ ಸ್ಟಾಪ್ ಆಗಿಬಿಡ್ತು, ಎಲ್ಲನೂ ಸ್ಟಾಪ್. ಅವ್ರು ನನಗೆ ಬರೆದು ಕೊಡೋದಿಲ್ಲ, ನಾ ಅವ್ರಿಗೆ ಬರೆದು ಕೊಡೋದಿಲ್ಲ. ಸ್ವಲ್ಪ ದಿನ ಏನೂ ಇಲ್ಲ, ಗಪ್ಪಾಗಿಬಿಡ್ತು ಅಲ್ಲಿಗೆ. ಹಿಂದೆ ಬರೋದು ಬಿಟ್ಬಿಟ್ರೇನ್ರಿ ಅಂಕಲ್? ಎಲ್ಲಿ ಬಿಡ್ತಾರ ಯವ್ವ, ಅದು ಮಾತ್ರ ಬಿಡ್ತಿದ್ದಿಲ್ಲ. ಸುಮ್ಮನೆ ನಮ್ಮ ಮನೆ ಎದುರಿಗೆ ಕಟ್ಟಿತ್ತು ಒಂದು, ಅಲ್ಲಿ ಕೂತ್ ಬಿಡೋರು ಕಟ್ಟಿಗೆ ಫ್ರೆಂಡ್ಸ್ ಜೊತೆ. ಒಟ್ಟೆ ಹಿಂದೆ ಬರೋದು ಯಾವತ್ತೂ ಬಿಟ್ಟಿಲ್ಲ ನೋಡಿ ಶ್ರುತಿ ಅವರು. ಹಾಂ, ಮತ್ತು ರೀ ಇನ್ನೊಂದೇನೆಂದ್ರೆ, SLC ಇದ್ದಾಗ ನಾವು ಟ್ಯೂಷನ್ಗೆ ಹೋಗ್ತಿದ್ವಿ ಶ್ರುತಿ. ನಮ್ಮ ಫ್ರೆಂಡು ನಾವು ಹೋಗ್ತಿದ್ವಿ. 6 ಗಂಟೆಗೆ ಹೋಗಿ 8 ಗಂಟೆ ತನಕ ಬರ್ತಿದ್ವಿ. ಅದು 8 ಗಂಟೆ ತನಕ ಬರೋದು. ಒಂದ್ಸಲ ನೋಡಿದ್ರು ಅವರು ಎಲ್ಲಿ ಹೋಗ್ತಾಳೆ ಅಂತೇಳಿ ಟ್ಯೂಷನ್ಗೆ ಹೋಗೋದು ಗೊತ್ತಾಗೋಣ ಅಲ್ಲಿ ಹೋಗೋ ಮುಂದಾಗ ಬರೋ ಮುಂದಾಗ ನಾನು ನೋಡ್ಬೋದಲ್ಲ. ಅವಾಗ ಲೆಟ್ರ್ ಕೊಡು ತೊಗೊಳೋದಂತೂ ಇದ್ದಿದ್ದಿಲ್ಲ, ಬರೀ ನೋಡೋದು ಅಷ್ಟೇ ಇತ್ತು. ಎಂಥ ಹುಚ್ಚಂದ್ರೆ 5 ಗಂಟೆಗೆ ಎದ್ದು ಸ್ನಾನ ಮಾಡಿ 5:15 ಪೌಣೆ 6 ನಾವು ಟ್ಯೂಷನ್ಗೆ ಹೋಗಲಿ. ಒಂದು ಹನುಮಂತರ ಗುಡಿ ಇತ್ತು, ಆ ಹನುಮಂತರ ಗುಡಿಗೆ ಬಂದು ಕೊಡೋರು ನೋಡು. ಎಷ್ಟು ಹುಚ್ಚರ ಥರ ಲವ್ ಮಾಡ್ತಿದ್ರೆ ನೀನೇ ತಿಳ್ಕೊಂಬಿಡು. ಅಲ್ರಿ ಆಂಟಿ, ಮತ್ತು ಅಂಕಲ್ ಸೆಕೆಂಡ್ ಇಯರ್ ಅಂತ ಅಂತೀರಿ, ಓದೋದು ಪದೋದು ಏನೂ ಮಾಡ್ತಿದ್ದಿಲ್ಲ ಏನ್ರಿ? ಬರೀ ನಿಮ್ಮಿಂದ ತಿರುಗಾಡ್ತಿದ್ರೆ ಏನು? ಹ್ಞೂ, ನಾನೇನ ಏನೂ ಓದ್ತಿದ್ದಿಲ್ಲ ನೋಡು. ಅದು ಹೆಂಗಾಗ್ಯದಂದ್ರೆ, ಇವರಿಗೆ ಆರ್ಟ್ಸರ ಎಜುಕೇಷನರ ಮಾಡ್ಬೇಕಂತ ಇಷ್ಟ. ಅಂದರೆ ಇವರಿಗೆ ಪಾಲಿಟಿಕ್ಸ್, ಹಿಸ್ಟ್ರಿ ಇಂಥವೆಲ್ಲ ಭಾಳ ಗೊತ್ತು. ಆದ್ರೆ ಇಂಗ್ಲೀಷ್ ಮೀಡಿಯಮ್ ಅಲ್ಲಲ್ಲ, ಇಂಗ್ಲೀಷ್ ಏನೂ ಬರ್ತಿದ್ದಿಲ್ಲ. ಆದ್ರೆ ಅವ್ರ ಮನೆಗೇನು ಸೈನ್ಸ್ ಮಾಡಿಸಿದ್ರೆ ಒಳ್ಳೆ ಭವಿಷ್ಯ ಅದ, ಮುಂದೆ ಏನೆಲ್ಲ ಜಾಬ್ ಮಾಡ್ಬೋದು ಅಂತಿಕೊಂಡು ಸೈನ್ಸ್ ಮಾಡಿಸ್ಬಿಟ್ಟಾರ. ಇವ್ರಿಗೆ ಇಷ್ಟ ಇಲ್ಲಾರ್ದ ಅದು ಮಾಡಿದ ಸಂಬಂಧ ಅದು ಏನೂ ತಿಳಿತಿದ್ದಿಲ್ಲ ಅಂತ, ಅದಕ್ಕಾಗಿ ಅವರು ಏನೂ ಓದ್ತಿದ್ದೇ ಇಲ್ಲ. ಬರೇ ಹಿಂದೆ ತಿರುಗಾಡೋದು ಒಂದೇ ಕೆಲಸ ನೋಡೋರಿಗೆ. ಪಾಪ ಅವ್ರ ಭವಿಷ್ಯನೇ ಹಾಳು ಮಾಡ್ಕೊಂಡಾರ ನೋಡ್ರಿ ಆಂಟಿ ನಿಮ್ಮ ಸಂಬಂಧ ಅವರು. ಇದು ಮಾತ್ರ ಪಕ್ಕಾ ನಿಜ, ನಾ ಒಪ್ಕೋತೀನಿ, ಇಲ್ಲ ಅನ್ನಂಗಿಲ್ಲ. ಅವ್ರ ಲೈಫ್ ಹಾಳು ಮಾಡ್ಕೊಂಡಿದ್ದೇ ಲವ್ನೇ ಬಿದ್ದ ಸಂಬಂಧ. ಏನಂತಲ್ಲ, ಮಾಡಬಾರ್ದು ವಯಸ್ಸಿಗೆ ಲವ್ ಮಾಡಿದ್ರೆ ಹಿಂಗೆ ಆಗೋದಲ್ಲ ಮತ್ತು. 5:15 6 ಬಂದು ಹನುಮಂತರ ಗುಡಿ ಕಟ್ಟಿ ಕೊಡೋರಲ್ರಿ. ಸುಮ್ಮನೆ ನೀವು ಹಿಂಗೆ 5 ಹೋಗೋದಷ್ಟೇ ನೋಡೋದೇನ್ರಿ? ಏನು ಮಾತಿಲ್ಲ ಏನೂ ಇಲ್ಲ. ಹಾಂ, ಅಷ್ಟೇ ನೋಡು. ನಾ ಹೋಗೋ ಮುಂದಾಗ ಟ್ಯೂಷನ್ಗೆ 5 ಹೋಗುತ್ತಾನ ನೋಡೋರು, ಮತ್ತು ಟ್ಯೂಷನ್ ಮುಗಿಸ್ಕೊಂಡು ಬರೋ ಟೈಮಿಗೆ ಅಲ್ಲೇ ಇದ್ದಿರೋರು. ಅದು ಹೆಂಗೆ ಕೂಡ್ತಿದ್ರು ಏನೋ, ಅವರು ಅಲ್ಲೇ ಕೂತಿರೋರು ಅವಾಗ. ಅದು ದಿನ ನೋಡ, ಒಬ್ಬ ಮನುಷ್ಯ ದಿನ ಒಂದು ಹುಡುಗಿನ ಫಾಲೋ ಮಾಡ್ತಾನಂದ್ರೆ ಬಾಜು ಫ್ರೆಂಡ್ಸಿಗೆಲ್ಲ ಗೊತ್ತಾಗೋದೇ ಇಲ್ಲ. ಅವರ ಬರೀ ದಿನ ಅದೇ ರೇಗಿಸೋರು. ಏನ್ಲೇ ಬಂದಲ್ಲ ಮತ್ತು ಎಷ್ಟು ಫಾಲೋ ಮಾಡ್ತಾನಲೇ, ಏನು ಭಾರಿ ಬಿಡ ನೀನು, ಎಷ್ಟು ತಿಂದು ಬರ್ತಾನ, ಏನು ಸುಮ್ಮಂದಿ ಭಾರಿ ಅಂತೇಳಿ ಒಂಥರ ಹಿಯಾಸಿ ಕಾಮಿಡಿ ಮಾಡಿ ನಗೋರವರು. ಅವರೆಲ್ಲ ರೇಗಿಸ್ದಾಗ ನಿಮಗೆ ಬೇಜಾರಾಗ್ಲದೆ ಅಂತ ಮಾತು. ಆದ್ರೆ ನನಗೆ ಅವ್ರು ಅಂದಾಗ ಸಿಟ್ಟು ಬಂದು ಒಂದೊಂದ್ಸಲ ಒದರಾಡ್ಬಿಡಾಕಿ, ನನ್ನ ಸಂಬಂಧ ಒಬ್ಬಕಿನ ಸಂಬಂಧ ಬರ್ತಾನೆ, ನೀವು ಹುಡುಗಿಯರಿಲ್ಲ, ನಿನ್ನ ಸಂಬಂಧ ಬಂದಿರ್ಬೋದು, ನೀನು ಫಾಲೋ ಮಾಡ್ತಿರ್ಬೋದು, ನನ್ನೇ ಫಾಲೋ ಮಾಡ್ತಾನಂತ ಹೆಂಗಂತೀರಿ ನೀವು ಅಂತೇಳಿ ಸಿಟ್ಟಿಗೆ ಬೈದು ಬಿಡಾಕಿ ನಾನು. ಅವ್ರಿಗೆ ಹೆಂಗೆ ಗೊತ್ತಾಗಿತ್ತು ರೀ ಮತ್ತು ನಿಮ್ಮ ಸಂಬಂಧ ಬರ್ತಾನ ಅಂತೇಳಿ? ಅದು ಏನಾಗಿತ್ತಂದ್ರೆ, ನಮ್ಮ ಗೆಳತಿ ಅಣ್ಣ ಇವನ್ ಫ್ರೆಂಡು ಒಂದೇ ಓಣ್ಯಾಗಿರ್ತೀವಿ. ಹಂಗಾಗಿ ಮತ್ತು ಒಬ್ರಿಗೊಬ್ರಿಗೆ ಗೊತ್ತಾಗೋದೇ ಇಲ್ಲ, ಸುಮನ್ ಲವ್ ಮಾಡ್ತಾನೆವ ಅಂತೇಳಿ ಇಡೀ ಓಣಿಗೆ ಹಬ್ಬಿ ಬಿಟ್ಟಿತ್ತು ಸುದ್ದಿ ಎಲ್ಲ. ಓಣ್ಯಾಗ ಎಲ್ಲ ಗೊತ್ತಾಗ್ಬಿಟ್ಟಿತ್ತಲ್ಲ. ನಾ ಹೊರಗೆ ಬಂದಂದ್ರೆ ನನ್ನ ಒಂಥರ ನೋಡೋರು ಶ್ರುತಿ. ನೀರಿಗೆ ಪಾರಿಗೆ ಹೋದ್ನಂದ್ರೆ ಅವ್ನಮ್ಮ ನೋಡೋರು, ನನ್ನಮ್ಮ ನೋಡೋರು. ಆಮೇಲೆ ನಾ ಎಲ್ಲಿ ಹೋದ್ರು ಅಲ್ಲಿ ಇರೋರೇ ಅಲ್ಲ ಅವರು.
ಹಂಗಾಗಿ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿತ್ತು. ಓಣ್ಯಾಗೆಲ್ಲ ಗೊತ್ತಾಗಿತ್ತೇನ್ರಿ ಅಂದ್ರೆ? ಓಣ್ಯಾಗೆಲ್ಲ ಗೊತ್ತಾಗಿತ್ತು. ಫ್ರೆಂಡ್ಸ್ಗಂತೂ ಮೊದಲೇ ಗೊತ್ತಿರ್ತದೆ ಬಿಡು. ಅವನಿಗೆ ಭಯಂಕರ ಫ್ರೆಂಡ್ಸ್ ಎಲ್ಲರೂ ಕಟ್ಟಿ ಕೂತಿದ್ರಂದ್ರೆ ನಾ ಹಿಂಗೆ ಆಯ್ದು ಹೊಂಟಿದ್ದು ನಿಂತಿಕ್ಕೂ ಅವನಿಗೆ ಅನ್ನೋರು ನಿಮ್ಮ ಅಂಕಲ್ಗೆ, ಏನು ಒಲೆ ಎಂಥ ಕಲ್ಲನ್ನು ಹೋಗಿ ಲವ್ ಮಾಡಿಯಲ್ಲ, ಕಲ್ಲಿನ ಮೇಲೆ ನೀರು ಸುರಿಯುತ್ತಾರೆ ನಿಂದಿರ್ತದನ ಅದು? ಹೋಗಿ ಹೋಗಿ ಅಂಥ ಕಲ್ಲು ಹೃದಯ ಇದ್ದವ್ರು ನಮ್ಮ ಲವ್ ಮಾಡಿದ್ರೆ ಬೇರೆ ಯಾವುದು ಹುಡುಗಿನೇ ಸಿಗಲಿಲ್ಲ ನಿನಗೆ? ಥೂ ನೀನ ಎಂದು ಉದ್ದಾರತೇನೆ ನೀನು ಅಂತೇಳಿ ಅವನಿಗೆ ನನ್ನ ಎದುರಿಗೆ ಮುದ್ದಾಂ ಬೈಯೋರವ. ಅಂತ ಮಾತು ಕೇಳಿಸ್ಕೊಂಡಾಗ ನೋಡಿ ಶ್ರುತಿ, ನನಗೆ ಜೀವ ಹೋಗಿ ಬಂದಂಗೆ ಆಗ್ತಿತ್ತು ನೋಡವ. ಮತ್ತು ಅವರು ಫ್ರೆಂಡ್ಸಿಗೆ ಇವ್ರು ಲವ್ ಮಾಡೋದು ಇವ್ರು ನೋವು ಪಡೋದು ನೋಡಿರ್ತಾರಲ್ರಿ, ಅವ್ರಿಗೆ ತ್ರಾಸಾಗಿ ಅವ್ರು ಅಂತಿರ್ತಾರೆ. ಅವ್ರಿಗೆ ಫ್ರೆಂಡ್ಸಿಗೆ ನಿಜವಾಗ್ಲೂ ಸಿಟ್ಟು ಬಂದಿತ್ತು. ಯಾಕಂದ್ರೆ ಫ್ರೆಂಡ್ಸಿಗೆ ಟೈಮ್ ಕೊಡೋದು ಬಿಟ್ಟುಬಿಟ್ರಿ ಇವರು. ಬರೀ ನನ್ನ ನೋಡೋದು, ಆಮೇಲೆ ಸಂತೆನ ಬೇಜಾರು ಮಾಡ್ಕೊಂಡಿರೋದು, ಏನ್ಲಿ ಆಕೆ ನನಗೆ ಸಿಗ್ತಾಳ ಇಲ್ಲ ಅಂತೇಳಿ ಚಿಂತೆ ಮಾಡೋದು, ಇದನ್ನೆಲ್ಲ ನೋಡೋರು ಅವ್ರಿಗೆ ನೋಡಿ ಇರಿಟೇಟ್ ಆಗಿ ನಾವು ಹೋಗೋ ಮುಂದಾಗ ಹಿಂಗೆ ಅನ್ನೋರವ. ನಿಮಗೆ ಭಾರಿ ಆ್ಯಟಿಟ್ಯೂಡ್ ಬಿಡ್ರಿ ಆಂಟಿ, ನಿಮಗೆ ಇಷ್ಟು ಆ್ಯಟಿಟ್ಯೂಡ್ ಅದಂತೇಳಿ ಅಂಕಲ್ ಬಿಟ್ಬಿಡ್ಬಾರ್ದಾ ಸುಮ್ಮನೆ? ನಾನು ಬಿಡಲಿ ಅಂತಾನೆ ಮಾಡ್ತಿದ್ನಲ್ಲ, ಆದ್ರೆ ಅವ್ರು ಬಿಡಲಿಲ್ಲ. ಬಿಡು ಚಾನ್ಸೇ ಇಲ್ಲ ಅಂತ ತಿಳ್ಕೊಂಬಿಡು ನೀನು. ಮುಂದೆ SLC ಎಕ್ಸಾಮ್ ಬಂದು ನಾ ಎಕ್ಸಾಮ್ ಹಾಲ್ನಾಗ ಹಾಲ್ ಟಿಕ್ ನೋಡ್ಕೋತ ಕೂತೀನಿ. ಟೆನ್ಷನ್ ಇರ್ತದಲ್ಲ SLC ಅಂದ್ರೆ ಎಕ್ಸಾಮ್ ಟೈಮ್ನಾಗ. ಹಿಂಗೆ ಕೂತೀನಿ, ಒಬ್ಬ ಅವ್ನ ಫ್ರೆಂಡ್ ಬಂದು ಟೇಬಲ್ಗೆ ಹಿಂಗೆ ಮಾಡಿ ಹಿಂಗೆ ಭಾರತ್ ನಕಾಶೆ ಇಟ್ಬಿಟ್ಟ. ನಕಾಶೆ ಇಟ್ಟು, ನೋಡ್ರಿ ನೀವು ನನ್ನ ಫ್ರೆಂಡನ್ನ ಲವ್ ಮಾಡ್ರಿ ಬಿಡ್ರಿ, ಅದು ಹುಚ್ಚದ, ಅದಕ್ಕೆ ಗೊತ್ತಾಗೋಲಾಗ್ಯದೇನು, ನಿಮಗಿದು ಕಾಪಿ ಕೊಡು ಅಂತ ಕೊಟ್ಟು ಕಳ್ಸೋಣ. ಮ್ಯಾಪ್ ಅಂತೂ ಬಿದ್ದೇ ಬೀಳ್ತದ, ತಗೋರಿ ಈ ಮ್ಯಾಪ್ ಬರ್ಕೋರಿ ಅಂತೇಳಿ ಸಿಟ್ಟಿಗೆ ಒಂಥರ ಮುಖ ಮಾಡಿ ಅದನ್ನ ಇಟ್ಟು ಹೋಗ್ಬಿಟ್ಟವ. ಭಾರಿ ಅದ ರೀ ನಿಮ್ಮ ಸ್ಟೋರಿ. ಮತ್ತೇನಯ್ಯವ್ವ, ಎಕ್ಸಾಮ್ ಬರೋಕೆ ಶುರುವಾಯಿತು, ಟೈಮ್ ಆಯಿತು. ಸೂಪರ್ವೈಸರ್ ಬಂದರು, ಪೇಪರ್ ಕೊಟ್ಟರು, ಕ್ವಶನ್ ಪೇಪರ್ ಕೊಟ್ಟರು, ಎಲ್ಲ ಬರೀಲಿಕ್ಕೆ ಶುರು ಮಾಡಿದ್ವಿ. ಒಂದು ಅರ್ಧ ತಾಸು ಆಯ್ತು ನೋಡುವ. ಕೆಳಗಿಂದ ವಾಯ್ಸ್ ಬರೋಕ್ಕೆ ಶುರುವಾಯ್ತಲ್ಲ, ಸುಮಾ ಅವರೇ ಅಂತೇಳಿ. ಅವ ಕಾಪಿ ಕೊಡಕ್ಕೆ ಬಂದಾನ. ಇಷ್ಟೊಂದು ಮಂದಿನ ಫ್ರೆಂಡ್ಸ್ ಕರ್ಕೊಂಡು ಹಿಂದಿನ ಗಿಡದ ಬಳಿ ನಿಂತು ಬಿಟ್ಟಾನ. ನನಗೆ ಓದತ್ತಾನಂತ ಗೊತ್ತಾಯಿತು, ಅಂದರೂ ಸುಮ್ಮ ಕೂತೆ ನಾನು. ಆ ಕಡೆ ಏನು ಕೇರೆ ಮಾಡಲಿಲ್ಲ. ಮತ್ತೆ ಗಿಡ ಹತ್ತಿ ಓದರ್ಲಿಕ್ಕತ್ತಿದ್ನವ. ಗಿಡ ಹತ್ತಿ ನಿಂತು ಸುಮಾ ಅವರೇ ಅಂತ ಓದರೋದು ನೋಡಿ, ಅಲ್ಲಿ ಸೈಲೆಂಟ್ ಇರ್ತದಲ್ಲ ಎಕ್ಸಾಮ್ ಹಾಲ್ ಅಂದ್ರೆ. ಸೂಪರ್ವೈಸರ್ ನಿಂತವ್ರು ಏನಂದ್ರು, ಇಲ್ಲಿ ಸುಮಾ ಅನ್ನೋರು ಯಾರು ಅಂತಂದ್ರು. ನಾನೇ ರೀ ಸರ ಅಂತ ಎದ್ದು ನಿಂತೆ. ಹೋಗುವ ಏನಂತ ಕೇಳಿ ಹೋಗಲ್ಲ ಕಿಟಕಿಯಾಗ, ಎಷ್ಟು ವಯಸ್ಸು ಬರ್ಲಿಕ್ಕತ್ತ ನೋಡು ಹೇಳ್ಬಾ ಅಂದ್ರವ. ಇಷ್ಟು ಅಂಜಿನೆಲ್ಲ ಶ್ರುತಿ, ಮೊದಲೇ ಬೇರೆಯವ್ರಿಗೆ ನಾ ಅಂಜಕ್ಕೆ ಭಾಳ. ನನ್ನ ಲೈಫ್ನಾಗಿಂತ ಘಟನೆಗಳನ್ನೇ ಭಾಳ ನಡೀತಿರ್ತಾವ. ಹೋಗಿ ಕಿಟಕಿ ಬಲ್ಲಿ ಹೋಗಿ ನಿಂತನವ. ನಿಂತ್ರನೇ ನೋಡು, ಆ ಕಡೆಯಿಂದ ಇಷ್ಟು ಸಿಟ್ಟಿಗೆರು ಒದರಿದ್ನಲ್ಲ. ಕಾಪಿ ನಡಿಲಿಕ್ಕತ್ತಿದ್ವೇನ್ರಿ ಅಲ್ಲಿ? ಬೇರೆಯವ್ರು ಒಗಿಲಿಕ್ಕತ್ತಿದ್ರನ, ಅದಕ್ಕೆ ಅವ್ರು ಅಷ್ಟು ಧೈರ್ಯದಿಂದ ಕರೆದಾರ. ನಡಿಲಿಕ್ಕತ್ತಿದ್ದು ಬಿಡು. ಹೋಗಿ ಕಿಟಕಿ ಹತ್ರ ನಿಂತ್ರಣನೇ, ಏಯ್ ಎಷ್ಟು ಓದಿರ್ಬೇಕು ನಿನಗ? ಅದ್ರ ಕೆಲ್ಸಂಗಿಲ್ಲನ? ಬಂದು ನೋಡ್ಲಿಕ್ಕೆ ಆಗಂಗಿಲ್ಲ, ಎಲ್ಲರೂ ಇಸ್ಕೊಳಿಕತ್ತಾರ ಬಂದು ನಿನಗೇನಾಗ್ಯದ ತಗೋ ಅಂತೇಳಿ ಜೋರಾಗಿ ಒಂದು ಕಾಪಿ ಚೀಟಿ ಹೋಗೋದ್ಬಿಟ್ಟು ನಾವು. ಮತ್ತೆ ಮಾತಾಡಂಗಿಲ್ಲ ಅಂದಿದ್ರಿ? ಅದೇ ಫಸ್ಟ್ ಟೈಮ್ ನೋಡು, ನಿಜ ಹೇಳ್ತೀನಿ ಶ್ರುತಿ, ಮಾತಾಡಿದ್ದೆ ಅದೇ ಫಸ್ಟ್ ಟೈಮ್. ಕಾಪಿ ಚೀಟಿ ಕೊಡಕ್ಕೆ ಏನು ಸಿಟ್ಟಿಂದ ಒದರಿದ್ರಲ್ಲ, ಅದೇ ಫಸ್ಟ್ ಟೈಮ್ ನೋಡು ನಾವು ಮಾತಾಡಿದ್ದು. ಮತ್ತೆ ಏನು ಮಾಡ್ತಿ, ಇಲ್ಲಿ ಸೂಪರ್ವೈಸರೇ ಹೋಗಿ ನೋಡಂತಾನ, ಅವಾರೇ ಹಂಗೆ ಕಾಪಿ ಹೋಗಿತ್ತಾನ. ಏನು ಮಾಡಲಿ, ಇಸ್ಕೊಂಡು ಬಂದೆವ ಕಾಪಿನ. ಅಲ್ರಿ ಮತ್ತೆ ಕಾಪಿ ಕೊಟ್ರು ಸೂಪರ್ವೈಸರ್ ಸುಮ್ಮಿದ್ರೇನ್ರಿ? ಅವರು ಸರ್ ಸೈಲೆಂಟ್ ಇದ್ರು, ಅವ್ನು ಸ್ವಲ್ಪ ಸುಮ್ಮಿದ್ರು. ಅವತ್ತೇನು ಅಂದಿದ್ದಿಲ್ಲ. ಯಾಕೆ ಎಷ್ಟು ಬರೀರಿ ಆದ್ರೆ ಸ್ಕ್ವಾಡ್ ಬಂದಾಗ ಒಂದು ಸ್ವಲ್ಪ ಹುಷಾರಾಗಿರಿ ಅಂತೇಳಿ ಲೂಸ್ ಬಿಟ್ಟಿದ್ರು ಅವತ್ತಿನ ದಿನ. ಮತ್ತು ಅಂಕಲ್ ಕೊಟ್ಟು ಕಾಪಿ ಹೆಂಗೆ ಇಸ್ಕೊಂಡ್ರಿ? ಬರೆದ್ರಿಲ್ಲ ನೀವು? ಪಾಸ್ ಆಗಿದ್ದು ಅವರಿಂದನೇ ಅಂದ್ರೆ. ಹಂಗೇನಿಲ್ಲ, ನಾ ಹೆಂಗಿದ್ರು ಪಾಸ್ ಆಗ್ತಿದ್ದೆ. ಪಾಸಿಂಗ್ ಅಂತೂ ಬರೀತಿದ್ದೆ. ಈಗಲೂ ಅದೇ ಅಂತಿರ್ತಾರೆ ಯಾವಾಗಲೂ, ನಾನು SLC ಒಳಗೆ ಕಿಟಕಿಯಾಗ ನಿಂತು ಕಾಪಿ ಕೊಟ್ಟಿನಂತಾನೆ ನೀ ಪಾಸಾಗಿ, ಇಲ್ಲಾಂದ್ರೆ ಫೇಲೇ ಆಗ್ತಿದ್ದೀನಿ ನೀನು ಅಂತಿರ್ತಾರೆ. ಎಲ್ಲ ಸಬ್ಜೆಕ್ಟಿಗೂ ಬಂದು ಕೊಟ್ಟಾರೇನ್ರಿ? ಇಲ್ಲ, ಎಲ್ಲ ಸಬ್ಜೆಕ್ಟು ನಡೆದಿದ್ದಿಲ್ಲ. ಅದು ಸಮಾಜ ಒಂದೇ ಅವತ್ತಿನ ದಿನ ನಡೆದತ್ತು, ಅವತ್ತು ಬಂದು ಕೊಟ್ಟಾರ. ಮರುದಿವ್ಸ ಬಂದಾಗ ಪೊಲೀಸರ ಕೈಲಿ ಹೊಡ್ಸ್ಕೊಂಡಾರ ಕೊಡಾಕ್ ಬಂದು. ಪಾಪ. ಮೊನ್ನೆ ಇಲ್ಲೆಲ್ಲೇ ಹೊರಗೆ ಕಾಯಿಪಲ್ಲೆ ಕೈಯನ್ನೆಲ್ಲೇ ಹೋಗಿ ಬರ್ಲಿಕ್ಕಿದ್ವಿ, ಆ ಪೊಲೀಸರು ನಿಂತಿದ್ರು. ಏ ಸುಮಾ, ನೀನು SLC ಕಾಪಿ ಕೊಡಕ್ಕೆ ಬಂದಾಗ ಇದೇ ಪೊಲೀಸರು ನೋಡೋಣ ಹೊಡೆದದ್ದು ಅಂತೇಳಿ ತೋರಿಸಿದ್ರವ. ಅವೆಲ್ಲ ಹಿಂದಿನ ಘಟನೆಗಳು ಒಂದೊಂದ್ಸಲ ನೆನಪಾಗ್ತಿರ್ತಾವಲ್ರಿ ಆಂಟಿ? ನೆನಪಾಗ್ತಿರ್ತಾವ. ಮತ್ತು ನೆನಪಾಗ್ಲಾರ್ದ ಏನು? ನಾನಂತರ ಒಂದು ಬುಕ್ಕೇ ಬರ್ತೀನಿ ಅದ್ರ ಬಗ್ಗೆ. SLC ಒಳಗೆ ಎಷ್ಟು ಪರ್ಸೆಂಟೇಜ್ ಬಂತು ರೀ? 70% ಬಂತು. ಸ್ಕೂಲಿಗೇನು ಫಸ್ಟ್ ಇಲ್ಲ, ಆದ್ರೆ ನಮ್ದು ಹಳ್ಳಿ ಎಲ್ಲ ಊರಾಗ ನಾನೇ ಫಸ್ಟ್. ಅಂಕಲ್ ಸೆಕೆಂಡ್ PUC ಎಕ್ಸಾಮ್ ಬರ್ದ್ರ ಇಲ್ಲ? ಸೆಕೆಂಡ್ PUC ಎಕ್ಸಾಮ್ ಬರೆದು ಬಿಡು. ಒಂದು ಸಬ್ಜೆಕ್ಟ್ ನನ್ನ ಸಂಬಂಧನೇ ಫೇಲೂ ಆದರು. ನಿಮ್ಮ ಸಂಬಂಧ ಫೇಲ್ ಆದ್ರಿ? ಹಂಗ್ರಿ ಆಂಟಿ? ಹೆಂಗೆ ಅನ್ನೋದು ನಾ ಹೇಳ್ತೀನಿ ಅಂತ. ಈಗ ಸಾಕು ಶ್ರುತಿ ಇಷ್ಟೇ. ಆಂಟಿ ನಂಗೆ ನಿಮ್ಮ ಸ್ಟೋರಿ ಕೇಳಿಕ್ಕೆ ಬ್ಯಾಸ್ರನೇ ಆಗಂಗಿಲ್ಲ ನೋಡ್ರಿ. ನಾಳೆ ಹೇಳ್ಬೇಕ್ರಿ ಆ ಪಕ್ಕ? ಹೇಳ್ತೀನಿ ಹೇಳ. ಹೆಂಗೆ ಅನಿಸ್ತದೆ ರೀ ನಮ್ಮ ಲವ್ ಸ್ಟೋರಿ? ಬೋರ್ ಹೊಡಿತಿತ್ತಂದ್ರೂ ಹೇಳ್ರಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ.
ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಿರ್ತಾರಲ್ಲ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಎಲ್ಲರಿಗೂ ಧನ್ಯವಾದಗಳು.